ಹಲೋ ಸ್ನೇಹಿತರೆ, ಫಿಲ್ಮ್ ಮೊಸೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಮೂವಿಯಲ್ಲಿ ಒಬ್ಬ ಸೀರಿಯಲ್ ಕಿಲ್ಲರ್ ಹೆಣ್ಣು ಮಕ್ಕಳನ್ನು ಕಿಡ್ನಾಪ್ ಮಾಡಿ ಕ್ರೂರವಾಗಿ ಕೊಲ್ಲುತ್ತಾನೆ. ಆವಾಗ ಒಬ್ಬ ರಿಟೈರ್ಡ್ ಪೊಲೀಸ್ ಡಿಟೆಕ್ಟಿವ್ ಸೀರಿಯಲ್ ಕಿಲ್ಲರ್ ನಿಂದ ಹೆಣ್ಣು ಮಕ್ಕಳನ್ನು ರಕ್ಷಿಸಲು ಮುಂದಾಗುತ್ತಾನೆ. ಅಂದ ಹಾಗೆ ಈ ಮೂವಿಯ ಹೆಸರು ದಿ ಪ್ಲೇಡ್ಜ್. ಈ ಕತೆ ಶುರುವಾಗುವುದು ಅಮೆರಿಕದ ನೆವಾಡಾ ರಾಜ್ಯದಲ್ಲಿ. ಅಲ್ಲಿಯ ಪೊಲೀಸ್ ಡಿಟೆಕ್ಟಿವ್ ಆಗಿದ್ದ ಜೆರ್ರಿ ಬ್ಲ್ಯಾಕ್ ಅವನ ಕೊನೆಯ ನಿವೃತ್ತಿ ದಿನವಾಗಿರುತ್ತದೆ. ಹಾಗಾಗಿ ಅವನು ತನ್ನ ಸಹ ಉದ್ಯೋಗಿಗಳಿಗೆ ಒಂದು ಪಾರ್ಟಿಯನ್ನು ಏರ್ಪಡಿಸುತ್ತಾನೆ. ಜೆರ್ರಿ ಬ್ಲ್ಯಾಕ್ನ ಬಾಸ್ ಮತ್ತು ಅವನ ಸಹ ಉದ್ಯೋಗಿಗಳು ಸೇರಿ ಅವನಿಗೆ ಮೆಕ್ಸಿಕೋದಲ್ಲಿ ಫಿಶ್ ಹಿಡಿಯಲು ಪ್ರವಾಸದ ಟಿಕೆಟ್ ಅನ್ನು ವಿಧೇಯದ ಉಡುಗೊರೆಯಾಗಿ ಕೊಡುತ್ತಾರೆ. ಯಾಕೆಂದರೆ ಜೆರ್ರಿ ಬ್ಲ್ಯಾಕ್ಗೆ ಫಿಶಿಂಗ್ ಎಂದರೆ ತುಂಬಾ ಇಷ್ಟವಾಗಿರುತ್ತದೆ. ಆ ಸಮಯದ ಪಾರ್ಟಿ ಮಧ್ಯೆ ಒಂದು ಸಣ್ಣ ಹುಡುಗಿ ಕ್ರೂರವಾಗಿ ಕೊಲೆಯಾಗಿರುವ ಸುದ್ದಿ ಅಲ್ಲಿ ಇದ್ದ ಎಲ್ಲರನ್ನೂ ಆತಂಕವನ್ನುಂಟು ಮಾಡುತ್ತದೆ. ಆ ಹುಡುಗಿಯ ಕೊಲೆ ತನಿಖೆಗೆ ಡಿಟೆಕ್ಟಿವ್ ಸ್ಟ್ಯಾನ್ ಕ್ರೋಲಾಕ್ ಜೊತೆ ಜೆರ್ರಿ ಬ್ಲ್ಯಾಕ್ ಕೊಲೆ ಸ್ಥಳಕ್ಕೆ ತಲುಪುತ್ತಾರೆ. ಕೊಲೆಗಾರ ಆ 7 ವರ್ಷದ ಹುಡುಗಿಯನ್ನು ರೇಪ್ ಮಾಡಿ ಕ್ರೂರವಾಗಿ ಕೊಂದಿರುತ್ತಾನೆ. ಆ ಹುಡುಗಿಯ ಹೆಸರು ಜಿನ್ನಿ. ಜೆರ್ರಿ ಬ್ಲ್ಯಾಕ್ ಅವಳ ಸಾವಿನ ವಿಷಯವನ್ನು ಅವಳ ತಂದೆ ಮತ್ತು ತಾಯಿಯಾದ ಮಾರ್ಗರೆಟ್ ಲಾರ್ಸನ್ನ ಬಳಿ ತಿಳಿಸಲು ಬರುತ್ತಾರೆ. ಈ ವಿಷಯ ತಿಳಿದ ಜಿನ್ನಿಯ ತಾಯಿ ತುಂಬಾ ನೊಂದುಕೊಳ್ಳುತ್ತಾರೆ. ಹಾಗೆ ಕ್ರಾಸ್ನ ಮೇಲೆ ಪ್ರಮಾಣ ಮಾಡಿಸಿ ಆ ಕೊಲೆಗಾರನನ್ನು ಹಿಡಿಯಲೇಬೇಕು ಎಂದು ಹೇಳುತ್ತಾಳೆ. ಜೆರ್ರಿ ಕೊಲೆಗಾರನನ್ನು ಹಿಡಿಯುತ್ತೇನೆ ಎಂದು ಪ್ರಮಾಣ ಮಾಡಿ ಹೋಗುತ್ತಾನೆ. ಇನ್ನೊಂದು ಕಡೆ ಕೊಲೆಯಾಗಿದ್ದ ಜಿನ್ನಿಯನ್ನು ಮೊದಲು ಒಬ್ಬ ಹುಡುಗ ನೋಡಿರುತ್ತಾನೆ. ಹಾಗೆ ಆ ಜಾಗದಿಂದ ಕೆಂಪು ಕಾರಿನತ್ತ ತೆರಳುತ್ತಿದ್ದ ಟೋಬಿ ಎಂಬ ಮಾನಸಿಕ ವ್ಯಕ್ತಿಯನ್ನು ದೂರದಿಂದ ನೋಡಿದ್ದ ಹುಡುಗ ಪೊಲೀಸರಿಗೆ ತಿಳಿಸುತ್ತಾನೆ. ಹಾಗಾಗಿ ಪೊಲೀಸ್ ಟೋಬಿಯನ್ನು ಹಿಡಿದು ಸ್ಟೇಷನ್ಗೆ ಕರೆತರುತ್ತಾರೆ. ಸ್ಟ್ಯಾನ್ ಈ ಕೇಸನ್ನು ಬೇಗ ಕ್ಲೋಸ್ ಮಾಡುವ ಉದ್ದೇಶದಲ್ಲಿ ಇರುತ್ತಾನೆ. ಹಾಗೆ ಅವನೇ ಕೊಲೆಗಾರ ಎಂದು ಒಪ್ಪಿಕೊಳ್ಳುವಂತೆ ಮಾಡುತ್ತಾನೆ. ಟೋಬಿ ಸ್ವಲ್ಪ ಮಾನಸಿಕ ವ್ಯಕ್ತಿಯಾಗಿದ್ದರಿಂದ ಅವನು ನಾನೇ ಕೊಲೆ ಮಾಡಿದ್ದು ಎಂದು ಒಪ್ಪಿಕೊಳ್ಳುತ್ತಾನೆ. ಈ ಸಮಯದಲ್ಲಿ ಟೋಬಿ ಮಾನಸಿಕಗೊಳ್ಳುತ್ತಾನೆ. ಪೊಲೀಸರ ಗನ್ ಕಸಿದು ಶೂಟ್ ಮಾಡಿಕೊಂಡು ಸಾಯುತ್ತಾನೆ. ಹಾಗಾಗಿ ಈ ಕೇಸ್ ಅಲ್ಲಿಯೇ ಮುಕ್ತಾಯವಾಗುತ್ತದೆ. ಆದರೆ ಜೆರ್ರಿಗೆ ಅವನೇ ಆ ಹುಡುಗಿಯನ್ನು ಕೊಲೆ ಮಾಡಿರುವುದು ಅನುಮಾನ ಉಂಟು ಮಾಡುತ್ತದೆ. ಹಾಗೆ ಜಿನ್ನಿಯ ತಾಯಿಗೆ ನೀಡಿದ ಪ್ರಮಾಣವನ್ನು ನೆನಪಿಸುತ್ತಾನೆ. ಈ ಎಲ್ಲ ವಿಷಯದಿಂದ ಜೆರ್ರಿ ಮೆಕ್ಸಿಕೋ ಪ್ರವಾಸವನ್ನು ಕ್ಯಾನ್ಸಲ್ಗೊಳಿಸಿ ಅವನೊಬ್ಬನೇ ಈ ಕೊಲೆಯ ತನಿಖೆಗೆ ತೊಡಗುತ್ತಾನೆ. ಜಿನ್ನಿ ಅಜ್ಜಿ ಮನೆಯಲ್ಲಿ ಇರುತ್ತಿದ್ದಳು. ಹಾಗಾಗಿ ಜೆರ್ರಿ ಅವಳ ಅಜ್ಜಿಯ ಹತ್ತಿರ ಬಂದು ವಿಚಾರಿಸುತ್ತಾನೆ. ಜೆರ್ರಿಗೆ ಜಿನ್ನಿ ಸ್ಕೂಲ್ನಿಂದ ಬರುವಾಗ ಅಪಹರಿಸಿದ್ದಾರೆ ಎಂದು ತಿಳಿಯುತ್ತದೆ. ಹಾಗಾಗಿ ಅವಳ ಸ್ಕೂಲ್ನ ಬಳಿ ತೆರಳುತ್ತಾನೆ. ಅಲ್ಲಿ ಜಿನ್ನಿಯ ಸಹಪಾಠಿಯಾದ ಬ್ಯಾಕಿ ಸಿಗುತ್ತಾನೆ. ಅವನು ಜೆರ್ರಿಯ ಬಳಿ ಹೇಳುತ್ತಾನೆ, ಜಿನ್ನಿ ಯಾರೋ ಕಪ್ಪು ಗಾಡಿಯಿಂದ ಬರುತ್ತಿದ್ದ ವ್ಯಕ್ತಿಯನ್ನು ಭೇಟಿಯಾಗುತ್ತಿದ್ದಳು. ಹಾಗೆ ಅವನು ಅವಳಿಗೆ ಮುಳ್ಳು ಹಂದಿ ಆಕೃತಿಯ ಚಾಕ್ಲೇಟ್ ಅನ್ನು ನೀಡುತ್ತಿದ್ದ ಎಂದು. ಜಿನ್ನಿ ಇದರ ಬಗ್ಗೆ ಚಿತ್ರ ಕೂಡ ಶಾಲೆಯಲ್ಲಿ ಬಿಡಿಸಿದ್ದಾಳೆ ಎಂದು ಹೇಳುತ್ತಾನೆ. ಇದನ್ನು ತಿಳಿದ ಜೆರ್ರಿ ಜಿನ್ನಿಯ ಸ್ಕೂಲ್ನ ನೋಟಿಸ್ ಬೋರ್ಡ್ ನಲ್ಲಿದ್ದ ಚಿತ್ರವನ್ನು ನೋಡುತ್ತಾನೆ. ಆ ಚಿತ್ರ ನೋಡಿದಾಗ ಅಪರಾಧಿ ಎಂದು ಒಪ್ಪಿಕೊಂಡಿದ್ದ ಟೋಬಿಯ ಪ್ರಕರಣಕ್ಕೆ ಹೊಂದಾಣಿಕೆಯಾಗುವುದಿಲ್ಲ. ಇದರ ಬಗ್ಗೆ ಅನುಮಾನಗೊಂಡ ಜೆರ್ರಿ ಹೀಗೆ ಮೊದಲು ನಡೆದ ಈ ತರಹದ 2 ಹೆಣ್ಣು ಮಕ್ಕಳ ಕೊಲೆಯನ್ನು ತನಿಖೆ ಮಾಡುತ್ತಾನೆ. ಇದರಿಂದ ಅವನಿಗೆ ತಿಳಿಯುತ್ತದೆ ಜಿನ್ನಿ ಮತ್ತು ಆ 2 ಹೆಣ್ಣು ಮಕ್ಕಳ ಕೊಲೆ ಒಬ್ಬನೇ ಮಾಡಿದ್ದು ಎಂದು. ಹೇಗೆಂದರೆ ಆ 3 ಹೆಣ್ಣು ಮಕ್ಕಳನ್ನು ಹಿಂಸಿಸಿ ಕೊಂದ ರೀತಿ ಒಂದೇ ಆಗಿರುತ್ತದೆ. ಹಾಗೂ ಆ 3 ಹೆಣ್ಣು ಮಕ್ಕಳ ಕೂದಲು ಗೋಲ್ಡನ್ ಕಲರ್ ಕೂದಲಾಗಿರುತ್ತದೆ. ಅದು ಅಲ್ಲದೆ ಸಾಯುವಾಗ ಅವರೆಲ್ಲರೂ ಕೆಂಪು ಬಟ್ಟೆಯನ್ನು ಧರಿಸಿರುತ್ತಾರೆ. ಈ ಎಲ್ಲ ಕಾರಣದಿಂದ ಜಿನ್ನಿಯ ಕೊಲೆಯನ್ನು ರೀಓಪನ್ ಮಾಡಲು ಡಿಟೆಕ್ಟಿವ್ ಸ್ಟ್ಯಾನ್ ಬಳಿ ಬರುತ್ತಾನೆ. ಸ್ಟ್ಯಾನ್ಗೆ ಈ ಎಲ್ಲ ವಿಷಯವನ್ನು ತಿಳಿಸುತ್ತಾನೆ ಮತ್ತು ಅವನು ತಂದಿದ್ದ ಜಿನ್ನಿ ಬಿಡಿಸಿದ ಚಿತ್ರವನ್ನು ತೋರಿಸುತ್ತಾನೆ. ಆದರೆ ಸ್ಟ್ಯಾನ್ ಯಾವುದನ್ನು ಒಪ್ಪುವುದಿಲ್ಲ. ಜೆರ್ರಿಗೆ ನಿನ್ನ ರಿಟೈರ್ಡ್ ಜೀವನವನ್ನು ನೋಡಿಕೋ ಎಂದು ಎದ್ದು ಹೋಗುತ್ತಾನೆ. ಇದರಿಂದ ಬೇಸರಗೊಂಡ ಜೆರ್ರಿ ಬೇರೆ ಊರಿಗೆ ಹೋಗುತ್ತಾನೆ.
ಅಲ್ಲಿ ಅವನಿಗೆ ಹಳೆ ಗ್ಯಾಸ್ ಬ್ಯಾಂಕ್ ಮತ್ತು ಅಲ್ಲಿಯ ಜಾಗ ಇಷ್ಟವಾಗಿ ಅದನ್ನು ಖರೀದಿಸುತ್ತಾನೆ. ಹಾಗೆ ಅಲ್ಲಿಯೇ ಇದ್ದು ಜಿನ್ನಿಯ ಕೊಲೆ ತನಿಖೆ ನಡೆಸುತ್ತಿರುತ್ತಾನೆ. ಆವಾಗ ಜೆರ್ರಿಗೆ ಅಲ್ಲಿಯ ಬಾರ್ ಒಂದರ ಸಿಬ್ಬಂದಿಯಾದ ಲೋರಿ ಎಂಬ ಹುಡುಗಿಯ ಪರಿಚಯವಾಗಿ ಒಳ್ಳೆ ಸ್ನೇಹಿತರಾಗುತ್ತಾರೆ. ಲೋರಿಗೆ ಒಬ್ಬಳು ಸಣ್ಣ ಮಗಳು ಇರುತ್ತಾಳೆ. ಅವಳ ಹೆಸರು ಕ್ರಿಸ್ಸಿ. ಒಂದು ದಿನ ರಾತ್ರಿ ಜೆರ್ರಿಯ ಗ್ಯಾಸ್ ಬಂಕ್ಗೆ ಲೋರಿ ಅಳುತ್ತಾ ಓಡಿ ಬಂದು ಸಹಾಯ ಕೇಳುತ್ತಾಳೆ. ಯಾಕೆಂದರೆ ಅವಳ ಎಕ್ಸ್ ಬಾಯ್ ಫ್ರೆಂಡ್ ಅವಳನ್ನು ತುಂಬಾ ಹೊಡೆದಿರುತ್ತಾನೆ. ಹಾಗಾಗಿ ಲೋರಿ ಮತ್ತು ಅವಳ ಮಗಳನ್ನು ಸ್ವಲ್ಪ ದಿನ ಇಲ್ಲೇ ಇರಲು ಹೇಳುತ್ತಾನೆ. ಹೀಗೆ ಬಹಳ ದಿನ ಕಳೆಯುತ್ತದೆ. ಲೋರಿ ಮತ್ತು ಜೆರ್ರಿಯ ಸ್ನೇಹ ಪ್ರೀತಿಗೆ ತಿರುಗಿ ಒಂದು ಫ್ಯಾಮಿಲಿಯ ಹಾಗೆ ಜೀವನ ನಡೆಸುತ್ತಾರೆ. ಜೆರ್ರಿ ಕ್ರಿಸ್ಸಿಯ ಮೇಲೆ ತಂದೆಯಂತಹ ಪ್ರೀತಿ ತೋರಿಸುತ್ತಾನೆ. ಒಂದು ದಿನ ಕ್ರಿಸ್ಸಿ ಹೊರಗೆ ಆಟ ಆಡುವಾಗ ಜಾಕ್ಸನ್ ಎಂಬ ಸ್ಥಳೀಯ ಚರ್ಚ್ ಪಾದ್ರಿ ಅವಳ ಹತ್ತಿರ ಸ್ವಲ್ಪ ಸಮಯ ಮಾತನಾಡಿ ಹೊರಟು ಹೋಗುತ್ತಾನೆ. ಇದನ್ನು ನೋಡಿದ ಜೆರ್ರಿ ಕ್ರಿಸ್ಸಿಯ ಬಳಿ ಕೇಳಿದಾಗ ಅವಳು, ಪಾದ್ರಿ ನಾಳೆ ನನ್ನನ್ನು ಚರ್ಚ್ಗೆ ಬರಲು ಹೇಳಿದ್ದಾರೆ ಅನ್ನುತ್ತಾಳೆ. ಇದು ಜೆರ್ರಿಗೆ ಜಾಕ್ಸನ್ ಮೇಲೆ ಅನುಮಾನ ಉಂಟು ಮಾಡುತ್ತದೆ. ಜೆರ್ರಿ ಆ ಸಮಯದಲ್ಲಿ ಕ್ರಿಸ್ಸಿಯ ಬಳಿ, ನಿನಗೆ ಯಾರಾದರೂ ಹೊಸ ವ್ಯಕ್ತಿಗಳು ಮಾತನಾಡಲು ಪ್ರಯತ್ನಿಸಿದರೆ, ಏನಾದರೂ ನೀಡಲು ಬಂದರೆ ನನಗೆ ಮೊದಲು ಹೇಳಬೇಕು ಎಂದು ಪ್ರಾಮಿಸ್ ಮಾಡಿಸುತ್ತಾನೆ. ಒಂದು ದಿನ ಜೆರ್ರಿ ಫಿಶಿಂಗ್ ಹೋಗಿ ಮನೆಗೆ ಬರುತ್ತಾನೆ. ಆವಾಗ ಕ್ರಿಸ್ಸಿ ಮನೆಯಲ್ಲಿ ಇರುವುದಿಲ್ಲ. ಹಾಗಾಗಿ ಲೋರಿಯ ಬಳಿ ಕೇಳಿದಾಗ ಜಾಕ್ಸನ್ ಪಾದ್ರಿ ಮನೆಗೆ ಬಂದು ಅವಳನ್ನು ಚರ್ಚ್ಗೆ ಕರೆದುಕೊಂಡು ಹೋಗಿದ್ದಾರೆ ಅನ್ನುತ್ತಾಳೆ. ಆ ಸಮಯದಲ್ಲಿ ಜೆರ್ರಿ ಆತಂಕಗೊಂಡರೂ ಲೋರಿಯ ಎದುರು ಏನು ಹೇಳದೆ ರೂಮಿನಲ್ಲಿ ಇದ್ದ ಗನ್ ತೆಗೆದುಕೊಂಡು ಚರ್ಚ್ ಕಡೆ ವೇಗವಾಗಿ ಕಾರಿನಲ್ಲಿ ಹೋಗುತ್ತಾನೆ. ಜೆರ್ರಿ ಕಾರಿನಿಂದ ಇಳಿದು ಚರ್ಚ್ನ ಬಾಗಿಲನ್ನು ದೂಡಿ ಗನ್ ತೆಗೆಯಲು ಹೊರಡುತ್ತಾನೆ. ಆದರೆ ಚರ್ಚ್ ಒಳಗೆ ನೋಡಿದಾಗ ಅವನ ಸಂಶಯ ಸುಳ್ಳಾಗುತ್ತದೆ. ಜಾಕ್ಸನ್ ನಿಜವಾದ ಕೊಲೆಗಾರ ಅಲ್ಲ ಎಂದು ತಿಳಿಯುತ್ತದೆ. ಈ ಘಟನೆಯ ನಂತರ ಕ್ರಿಸ್ಸಿ ರಸ್ತೆಯ ಪಕ್ಕದಲ್ಲಿ ಆಡುವಾಗ ಬ್ಲ್ಯಾಕ್ ಕಾರ್ನಿಂದ ಬಂದ ವ್ಯಕ್ತಿ ಅವಳ ಗೋಲ್ಡನ್ ಹೇರ್ ಮತ್ತು ಅವಳ ಕೆಂಪು ಬಟ್ಟೆಯನ್ನು ನೋಡಿ ಅವಳ ಹತ್ತಿರ ಬರುತ್ತಾನೆ. ಬಂದು ಅವಳಿಗೆ ಚಾಕ್ಲೇಟ್ ನೀಡಿ ಏನೋ ಹೇಳಿ ಅಲ್ಲಿಂದ ಹೋಗುತ್ತಾನೆ. ಅದೇ ರಾತ್ರಿ ಕ್ರಿಸ್ಸಿ ಜೆರ್ರಿಯೊಡನೆ ಇರುವಾಗ ಅವನ ಬಳಿ ಹೇಳುತ್ತಾಳೆ, ನನಗೆ ಇವತ್ತು ಒಬ್ಬ ಹೊಸ ಸ್ನೇಹಿತ ಸಿಕ್ಕಿದ್ದಾನೆ. ಅವನು ಬ್ಲ್ಯಾಕ್ ಕಾರ್ನಿಂದ ಬಂದಿದ್ದ ಎಂದು. ಹಾಗೆ ಅವನು ನೀಡಿದ ಮುಳ್ಳು ಹಂದಿಯ ಆಕೃತಿಯ ಚಾಕ್ಲೇಟ್ ಅನ್ನು ತೋರಿಸಿ, ನಾಳೆ ಹೊಳೆಯ ಪಕ್ಕದ ಪಿಕ್ನಿಕ್ ಸ್ಪಾಟ್ ಹತ್ತಿರ ಬಾ, ಅಲ್ಲಿ ಇನ್ನೂ ಈ ತರದ ಚಾಕ್ಲೇಟ್ ಅನ್ನು ಕೊಡುತ್ತೇನೆ ಎಂದು ಹೇಳಿದ್ದಾನೆ ಅನ್ನುತ್ತಾಳೆ. ಆವಾಗ ಜೆರ್ರಿಗೆ ಮೊದಲು ಕೊಲೆಯಾದ ಜಿನ್ನಿಯ ಡ್ರಾಯಿಂಗ್ ನಲ್ಲಿ ಬ್ಲ್ಯಾಕ್ ಕಾರು ಮತ್ತು ಮುಳ್ಳು ಹಂದಿಯ ಚಿತ್ರ ಇರುವುದರಿಂದ ಈ ವ್ಯಕ್ತಿಯೇ ಕೊಲೆಗಾರ ಎಂದು ತಿಳಿಯುತ್ತದೆ. ಈ ವಿಷಯ ತಿಳಿದರೂ ಕ್ರಿಸ್ಸಿಯ ಹತ್ತಿರ ಏನು ಹೇಳದೆ ನಾಳೆ ನಿನ್ನ ಸ್ನೇಹಿತನು ನೋಡಲು ಹೋಗು ಎಂದು ಹೇಳುತ್ತಾನೆ. ಮರುದಿನ ಕ್ರಿಸ್ಸಿ ಸ್ನೇಹಿತನನ್ನು ನೋಡಲು ಹೊಳೆಯ ಪಿಕ್ನಿಕ್ ಸ್ಪಾಟ್ ಬಳಿ ತೆರಳುತ್ತಾಳೆ. ಆದರೆ ಅವಳು ಬರುವ ಮುಂಚೆನೆ ಜೆರ್ರಿ ಡಿಟೆಕ್ಟಿವ್ ಸ್ಟಾನ್ ನನ್ನು ಒಪ್ಪಿಸಿ ಸುತ್ತಲೂ ಪೊಲೀಸರ ಕಾವಲು ಇಡುತ್ತಾನೆ. ಹಾಗೆ ಕ್ರಿಸ್ಸಿಯ ಮೇಲೆ ಕಣ್ಣಿಟ್ಟಿರುತ್ತಾರೆ. ಕೊಲೆಗಾರ ಬ್ಲ್ಯಾಕ್ ಕಾರ್ನಿಂದ ರಸ್ತೆಯಲ್ಲಿ ಬರುತ್ತಿರುತ್ತಾನೆ. ಆ ಸಮಯದಲ್ಲಿ ಕೊಲೆಗಾರನ ಕಾರಿಗೆ ಲಾರಿ ಡಿಕ್ಕಿ ಹೊಡೆದು ಕಾರಿಗೆ ಬೆಂಕಿ ತಗುಲಿ ಕೊಲೆಗಾರ ಸಾಯುತ್ತಾನೆ. ಇತ್ತ ಕೊಲೆಗಾರನಿಗೆ ಎಲ್ಲರೂ ಕಾಯುತ್ತಾ ಇರುತ್ತಾರೆ. ತುಂಬಾ ಸಮಯ ಕಳೆಯುತ್ತದೆ. ಸ್ಟ್ಯಾನ್ ಜೆರ್ರಿಯ ಬಳಿ ಬಂದು ಟೋಬಿ ಕೊಲೆಗಾರ, ಅವನು ಸತ್ತಿದ್ದಾನೆ ಅನ್ನುತ್ತಾನೆ. ಆವಾಗ ಜೆರ್ರಿ ಅವನ ಮೇಲೆ ಕೋಪಗೊಳ್ಳುತ್ತಾನೆ. ಇದರಿಂದ ಸ್ಟ್ಯಾನ್ ಮತ್ತು ಅವನ ತಂಡ ಅಲ್ಲಿಂದ ಹಿಂತಿರುಗುತ್ತಾರೆ. ಆದರೆ ಜೆರ್ರಿ ಇನ್ನೂ ಕೊಲೆಗಾರನನ್ನು ಕಾಯುತ್ತಾ ಇರುತ್ತಾನೆ. ಸ್ಟ್ಯಾನ್ ಕೋಪಗೊಂಡು ಹೊರಡುವಾಗ ಲೋರಿಗೆ ಕಾಲ್ ಮಾಡಿ ವಿಷಯವೆಲ್ಲ ತಿಳಿಸುತ್ತಾನೆ. ಲೋರಿ ಆ ಸ್ಥಳಕ್ಕೆ ಬಂದು ಜೆರ್ರಿಯ ಮೇಲೆ ಕೋಪಗೊಳ್ಳುತ್ತಾಳೆ ಮತ್ತು ಕ್ರಿಸ್ಸಿಯನ್ನು ಕರೆದುಕೊಂಡು ಹೋಗುತ್ತಾಳೆ. ತನ್ನ ಮಗಳ ಜೀವವನ್ನು ಅಪಾಯಕ್ಕೆ ಒಳಪಡಿಸಿದ್ದಕ್ಕಾಗಿ ಅವನ ಜೀವನದಿಂದ ಲೋರಿ ದೂರವಾಗುತ್ತಾಳೆ. ಜೆರ್ರಿಯ ಕಠೋರ ನಂಬಿಕೆ ಅವನ ಜೀವನವನ್ನು ಹಾಳು ಮಾಡುತ್ತದೆ. ಕೆಲವು ದಿನಗಳ ನಂತರ ಜೆರ್ರಿ ಸಂಪೂರ್ಣ ಮದ್ಯಪಾನಿಯಾಗಿ ಬಿಡುತ್ತಾನೆ. ಅವನ ಗ್ಯಾಸ್ ಬಂಕ್ ನ ಎದುರು ಒಂಟಿಯಾಗಿ ಕೂತುಕೊಂಡು ಒಬ್ಬನೇ ಮಾತನಾಡುತ್ತಾ ಅವನೇ ಕೊಲೆಗಾರ,
ಅವನು ಬರುತ್ತಾನೆ, ಅವನನ್ನು ನಾನು ಹಿಡಿಯುತ್ತೇನೆ ಎಂದು ಹೇಳುತ್ತಿರುತ್ತಾನೆ. ಅವನಿಗೆ ಕೊಲೆಗಾರ ಸತ್ತಿರುವುದು ತಿಳಿಯದೆ ಕೊಲೆಗಾರ ಬರುವುದನ್ನು ಕಾಯುತ್ತಿರುತ್ತಾನೆ. ಇಲ್ಲಿಗೆ ಈ ಕತೆ ಮುಗಿಯುತ್ತದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ. ಹಾಗೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.